ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಮತ್ತೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ. ಎಚ್ಡಿಡಿ ಮೋದಿ ಪ್ರಧಾನಿಯಾದ್ರೆ ದೇಶ ಬಿಡ್ತೀನಿ ಅಂತ ಹೇಳಿದ್ರು. ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿದ್ರು. ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದಿತಾರೆ. ನಾನು ಹೀಗೆ ಹೇಳಿದ್ದಕ್ಕೆ ಗರ್ವಭಂಗ ಮಾಡ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ನನಗೆ ಗರ್ವನೇ ಇಲ್ಲ, ಭಂಗ ಮಾಡೋದು ಹೇಗೆ ಅಂತ ಹೇಳಿ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. JDS ಜೊತೆ ಬಹಳ ಪ್ರೀತಿ ಬಂದ್ಬಿಟ್ಟದೆ. ಇದಾಗುತ್ತೆ ಮಂಜುನಾಥ್, ಬಹಳ ಪ್ರೀತಿ. ಇದೇ ದೇವೇಗೌಡರು 2019ರಲ್ಲಿ ಹೇಳಿದ್ರು, ನರೇಂದ್ರ ಮೋದಿ ಆಗ ವಿರುದ್ಧವಾಗಿದ್ರು ಬಿಜೆಪಿಗೆ. ಆಗ ಹೇಳದಂತ ಮಾತು, ನರೇಂದ್ರ ಮೋದಿಜಿ ನೀವೇನಾದ್ರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರು. ಯಾರು ಹೇಳಿದ್ದು ಇದನ್ನ? ದೇವೇಗೌಡರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನರೇಂದ್ರ ಮೋದಿಯವರು ಏನಾದ್ರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಮತ್ತೆ ಮುಸಲ್ಮಾನರನ್ನು ಓಲೈಸ್ಕೊಳ್ಳಿಕ್ಕೋಸ್ಕರವಾಗಿ ಏನಾದ್ರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ತೀನಿ ಹೇಳಿದ್ರು ಇಲ್ವಪ್ಪ ಮಂಜುನಾಥ? ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ತೀನಿ ಹುಟ್ಟಿದ್ರ? ಈಗ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಅಂತ ನಾನು ಇದನ್ನು ಹೇಳಿದೆ. ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈಗ ಈ ತರ ಹೇಳ್ತಾ ಇದ್ದಾರೆ, ಸುಳ್ಳಲ್ವಾ ಇದು ಅಂತ ಹೇಳಿದೆ. ಅದಕ್ಕೇನ್ ಗೊತ್ತಾ, ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ, ಇನ್ ಭಂಗ ಎಲ್ರಿ ಮಾಡ್ತೀರಿ ನೀವು? ಗರ್ವನೇ ಇಲ್ವಲ್ಲ ನನಗೆ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು. ಕೋಪಿಸ್ಕೊಬಿಟ್ರು ಅಂತ ಸತ್ಯ ಹೇಳಿದ್ರೆ ನಮ್ಮ ಕಡೆ ಎಲ್ಲ ಗಾದೆ ಇದೆ ಒಂದು, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ. ನಿಮ್ ಕಡೆ ಹೇಳ್ತಾರಲ್ಲ, ಹಂಗೆ ದೇವೇಗೌಡರಿಗೆ ಸತ್ಯ ಹೇಳಿದ್ರೆ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.